Hi, hello everyone. Welcome back to my YouTube channel. How you all? I hope you're all doing good. I am doing good, superb, and as usual. ಇವತ್ತು ನಮ್ಮದು ಸೆಕೆಂಡ್ ಡೇ ಆಫ್ ದ ಟ್ರಿಪ್ ಆ್ಯಂಡ್ ವಿ ಆರ್ ಇನ್ ಸಾಪಾ. ಹಾಗೆ ನೆನ್ನೆ ನೈಟ್ ಹೊರಟು ಇವತ್ತು ಬೆಳಗ್ಗೆ ನಾವು ಮಾರ್ನಿಂಗ್ 4 o'clock ಹಂಗೆ ರೀಚ್ ಆದ್ವಿ. ಆಮೇಲೆ ಬಂದು ಡೈರೆಕ್ಟ್ ನಿದ್ದೆ ಮಾಡಿದ್ದು. ಆಮೇಲೆ ಇವಾಗ 10 o'clock ಆಗಿದೆ, ರೆಡಿ ಆಗಿದ್ದೀವಿ. ಪಿಕಪ್ ಇವಾಗ 10ಗೆ ಬರುತ್ತೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ಇವತ್ತು 2-3 ಆ್ಯಕ್ಟಿವಿಟೀಸ್ ಇದೆ ನಮಗೆ. ಇಲ್ಲಿದು ಫೇಮಸ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಫ್ಯಾನ್ಸಿ ಪ್ಯಾನ್. ಸೊ ಐ ಥಿಂಕ್ ಹೋಲ್ ಡೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾ ತಡ ಮಾಡಿದೆ, ವಿಲ್ ಜಸ್ಟ್ ಸ್ಟಾರ್ಟ್ ಗೋಯಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಕೀಪ್ ವಾಚಿಂಗ್. ಗೈಡ್ ಇದ್ದಾರೆ ನಮ್ಮ ಜೊತೆ. ನಾವು ಫಸ್ಟ್ ಇಲ್ಲಿಂದ ಸಾಪಾದಿಂದ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ಹೋಗಿ ಅಷ್ಟೇ 5-6 ಮಿನಿಟ್ಸ್ ಅಂತೆ ಅಷ್ಟು ಟ್ರೈನಲ್ಲಿ ಹೋಗಿ ಆಮೇಲಿಂದ ಕೇಬಲ್ ಕಾರಲ್ಲಿ ಇಳಿದು ಮತ್ತೆ ಟ್ರೈನ್ ಅಥವಾ ಬೈ ವಾಕ್ ಆ್ಯಸ್ ಪರ್ ಯುವರ್ ಪ್ರಿಫರೆನ್ಸ್ ಆ್ಯಂಡ್ ದೆನ್ ವಿ ಗೋ ಟು ದ ಫ್ಯಾನ್ಸಿ ಪ್ಯಾನ್, ಆಯಿತಾ. ಬಟ್ ಇಲ್ಲಿ ಇವಾಗ ಮ್ಯಾಟ್ರ್ ಏನಂತಂದರೆ, ನಾವು ಆರಾಮಾಗಿ ಅಲ್ಲಿ ಗೂಗಲಲ್ಲಿ ಚೆಕ್ ಮಾಡಿಕೊಂಡು ನಾವು ನಮ್ಮ ಪ್ಯಾಕಿಂಗ್ ಎಲ್ಲ ಮಾಡಿರೋದು. ವಿ ಗಾಟ್ ನಾರ್ಮಲ್ ಕ್ಲೋತ್ಸ್ ಅಷ್ಟೇ. ಅಲ್ಲಿ ಥರನೇ ಬ್ಯಾಂಗ್ಳೂರ್ ಥರನೇ ವೆದರ್ ಇತ್ತು ಅಂತಂದ್ಬಿಟ್ಟು ವಾರ್ಮ್ ಕ್ಲೋತ್ಸ್ ಎಲ್ಲ ಅಂಥದ್ದೆಲ್ಲ ಎಂಥದ್ದು ತಂದಿಲ್ಲ. ಫ್ರಾಕ್ಸ್, ಶಾರ್ಟ್ಸ್, ಆ ಥರ ಡ್ರೆಸ್ಸಸ್ ಎಲ್ಲ ತೊಗೊಂಡು ಬಂದ್ವಿ. ಅವಳ ಹತ್ರ ಒಂದು ಜಾಕೆಟ್, ಒಂದು ಸ್ವೆಟರ್ ಇತ್ತು, ಅವಳು ಫ್ಲೈಟಲ್ಲಿ ಬೇಕಾಗುತ್ತೆ ಅಂತ ತೊಗೊಂಡಿದ್ದು ಬಿಟ್ಟರೆ ವಾರ್ಮ್ ಕ್ಲೋತ್ಸ್ ಅನ್ನೋದು ನಾವು ತಂದೇ ಇಲ್ಲ. ಇಲ್ಲಿ ನೋಡಿದ್ರೆ ಚಳಿ, ಫುಲ್ ಮಳೆ, ಫುಲ್ ಫಾಗ್ ಹೆಂಗಿದೆ ಅಂತಂದರೆ ನೆಕ್ಸ್ಟ್ ಲೆವೆಲ್. ನಾವಿವಾಗ ಹೋಗೋ ಜಾಗ ಎಷ್ಟು 3000 ಮೀಟರ್ಸ್ ಹೈಟಲ್ಲಿದೆಯಂತೆ. ಇಲ್ಲಿ ಪರವಾಗಿಲ್ಲ, ಅಲ್ಲಿ ತುಂಬ ಕೋಲ್ಡ್ ಆಗುತ್ತೆ. ಎಲ್ಲರೂ ಸ್ವೆಟರು, ಫುಲ್ 2 ಜಾಕೆಟ್, ಸಾಕ್ಸು, ಕ್ಯಾಪ್ ಎಲ್ಲ ಹಾಕ್ಕೊಂಡಿದ್ದಾರೆ. ನಾವು ಫುಲ್ ಹಿಂಗೆ ಓಪನ್ ಇದ್ವಿ. ಟ್ರೈನ್ ಬಂತು. ದಿಸ್ ಇಸ್ ಅ ಟ್ರೈನ್, ವಿ ಆರ್ ಗೋಯಿಂಗ್ ಇನ್ 6 to 7 minutes ಅಷ್ಟೇ ಅಂತ. ಈ ಟ್ರೈನಲ್ಲಿ ನಾವು ಹೋಗಿ ಒಂದು ಕಡೆ ಇಳ್ಕೊಂಡು ಅಲ್ಲಿಂದ ಕೇಬಲ್ ಕಾರಲ್ಲಿ, ಹಾಯ್ ಪಿಯಾ, ಕೇಬಲ್ ಕಾರಲ್ಲಿ ಹೋಗೋದು. ಜಸ್ಟ್ ಲುಕ್ ಅರೌಂಡ್, ಎಲ್ಲರೂ ಹೇಗೆ ಪ್ಯಾಕ್ಡ್ ಅಪ್ ಆಗಿದ್ದಾರೆ ಅಂತ. ನಾವು ಫ್ರಾಕ್ ಅಷ್ಟೇ ಹೇಳ್ಕೊಂಡ್ವಿ. ನಾವು ಬೆಂಗಳೂರವರು, ನಾನು ಕೊಡಗಿನವಳು, ಅವಳು ಶಿವಮೊಗ್ಗದವಳು. ನಮಗೆ ಚಳಿ ಎಲ್ಲ ತಡೆಯೋಕ್ಕಾಗತ್ತೆ ಅಂತ ತೋರಿಸಿ ಬಿಡೋಣ ನಮ್ಮ ಪವರ್ ಏನಂತ ಇವತ್ತು. ಬಟ್ ಆ್ಯಕ್ಚುಲಿ ಚಳಿ ಆಗುತ್ತೆ ಇಬ್ರಿಗೂ. ಓವರಾಗಿ ಬಿಲ್ಡಪ್ ತೊಗೊತಾ ಇದ್ವಿ. ಐ ಹೋಪ್ ವಿಲ್ ಬಿ ಏಬಲ್ ಟು ಮ್ಯಾನೇಜ್. ಸೊ ವಿ ಆರ್ ಎಕ್ಸೈಟೆಡ್ ಫಾರ್ ದ ಡೇ. ಹೇಗಿರುತ್ತೆ ಅಂತ ವಿಲ್ ಜಸ್ಟ್ ಗೋ ಹೆಡ್ ಆ್ಯಂಡ್ ಸಿ. ಹೊರಗಡೆ ಈ ಥರ ಇದೆ ಕ್ಲೈಮೇಟ್, ಫುಲ್ ಫಾಗ್, ಏನು ಕಾಣಿಸ್ತಾನೆ ಇಲ್ಲ. ನಾನು ಇಲ್ಲಿ ನೋಡಿದ್ರೆ ನೀವು ಆಕಾಶ ತೋರಿಸ್ತಿದ್ದೀನಿ ಅನ್ಕೋಬೋದು, ಬಟ್ ಇಲ್ಲ, ಹೀಗಿದೆ. ನಾವು ಹೆಂಗೆ ಸರ್ವೈವ್ ಆಗ್ತೀವಿ ಅಂತ ನೋಡೋಣ. ಸಾಪಾ ಇಸ್ ಆ್ಯಕ್ಚುಲಿ ಅ ಬ್ಯೂಟಿಫುಲ್ ವಿಲೇಜ್. ಅದಕ್ಕೋಸ್ಕರನೇ ನಾವು ಇದನ್ನು ಕಸ್ಟಮೈಸ್ ಮಾಡಿ ಇದರಲ್ಲಿ ನಾವು ಹಾಕ್ಕೊಂಡಿದ್ದು. ನಮಗೆ ಅಲ್ಲಿಂದ 12 hours ಏನೋ ಜರ್ನಿ ಅಲ್ವಾ, 12 or 9 hours ಏನೋ ಜರ್ನಿ ಬಸ್ಸಲ್ಲಿ. ಸ್ಟಿಲ್ ವಿ ಮೇಡ್ ಇಟ್ ಹಿಯರ್. ತುಂಬ ಬ್ಯೂಟಿಫುಲ್ ವಿಲೇಜ್ ಅಂತೆ. ಸಿಟಿ ಲೈಫ್ ಬೇಕಂದರೆ ನಮಗೆ ಹನೋಯ್ ಅಥವಾ ಹೊಚ್ಚಿಮಿನ್ ಸಿಟಿ ತೊಗೋಬೋದಿತ್ತು. ಸೊ ಸಿಟಿ ಲೈಫ್ ಹೆಂಗಿದ್ರು ಬ್ಯಾಂಗ್ಳೂರಲ್ಲಿ ನಾವು ಅಲ್ವಾ ಎಂಜಾಯ್ ಮಾಡ್ತಾನೆ ಇರ್ತೀವಿ. ಎವ್ರಿ ಡೇ ಇರೋದೆ ಗಜಿಬಿಜಿ ಅಂತ. ಸೊ ಅದಕ್ಕೋಸ್ಕರ ನೀವೊಂದು ಪ್ಲೇಸ್ ನಾವು ಚೂಸ್ ಮಾಡಿ. ಐ ಥಿಂಕ್ ಇಟ್ಸ್ ತುಂಬ ಹೋಪ್ಸ್ ಇದೆ. ಏನು ಕಾಣಿಸ್ತಾನೆ ಇಲ್ಲ ಹೊರಗಡೆ. ಸೊ ಇವಾಗ ನಾವು ಟ್ರೈನಿಂದ ಇಳಿದ್ಬಿಟ್ಟು ಇವಾಗ ಕೇಬಲ್ ಕಾರಲ್ಲಿ ಹೋಗಬೇಕು. ಸಿ ದ ಲಿಟಲ್ ಗರ್ಲ್ ಇನ್ ಮೀ. ಚೆನ್ನಾಗಿದೆ ಇಲ್ಲಿ ವೈಬ್, ಈ ರೆಡ್ ಕಲರ್ಗೂ ನನ್ನ ಡ್ರೆಸ್ ಕಲರ್ಗೂ. ವಾವ್, ಇಲ್ಲಿ ಕ್ಲೋಸ್ ಮಾಡಿಬಿಟ್ರು, ಒಳಗಡೆ ಹೋಗ್ಬೋದಿತ್ತು. ಇಲ್ಲಿನೂ ಕ್ಲೋಸ್ ಮಾಡ್ತಾ ಇದ್ದಾರೆ. ನಾನು ಫೋಟೋ ತೆಗೆದಿರಿಂದ ಬಿಟ್ಟರು ನನಗೆ. ಇವ್ರು ನಮ್ಮ ಗೈಡ್. ಸೇ ಹಾಯ್. ನಮ್ಗೆ ಹೇಳ್ತಾ ಇದ್ದಾರೆ, ಇವಾಗ ಹಿಂಗೆ ಬರ್ತಾ ಇದ್ದೀರಾ, ಅಲ್ಲಿ ಹೋಗ್ಬಿಟ್ಟು ಯು ಗೋಯಿಂಗ್ ಟು ಕ್ರೈ ಅಂತ ಶಿ ಸೇಯಿಂಗ್. ನಾನು ಹೇಳ್ದೆ ಯು ಲೆಂಡ್ ಮಿ ಯೋರ್ ಜಾಕೆಟ್ ಅಂತ. ಸೊ ವಿ ಆರ್ ಗೋಯಿಂಗ್ ಟು ದ ಕೇಬಲ್ ಕಾರ್. ನಾವು ಫ್ಯಾನ್ಸಿಯಾಗಿ ಹಾಕೊತಾ ಇದ್ದೀವಿ. ನಾವಿಬ್ರು ಮ್ಯಾಚಿಂಗ್ ಹಾಕೊತಾ ಇದ್ದೀವಿ ಇವತ್ತು. ಹೇರ್ ಆಕ್ಸೆಸರಿ ಎಲ್ಲರೂ ನಮ್ಮನ್ನ ನೋಡ್ತಾ ಇದ್ದಾರೆ. ನಾವು ಯೂನಿಕ್ ಆಗಿದ್ದೀವಿ ಇಬ್ರು ಕೂಡ. ಈ ಥರ ಫ್ರಾಕ್ ಹಾಕೊಂಡು ಆರಾಮಾಗಿದ್ದೀವಿ. ಈಗಲೇ ನಂಗೆ ಗೂಸ್ ಬಂಪ್ಸ್ ಬರ್ತದೆ. ನನಗೆ ಎ ಸಿಲೇ ಇರೋಕ್ಕಾಗಲ್ಲ, ಜಾಸ್ತಿ ಫ್ಯಾನಲ್ಲೇ ಇರೋಕ್ಕಾಗಲ್ಲ. ಸುಮ್ಮನೆ ಇಷ್ಟೊತ್ತಂಕ ಬಿಲ್ಡಪ್ ಕೊಟ್ಟೆ. ನಾವು ಕೊಡಗಿನವರು ನಾವಿರ್ಬೋದು, ಮಣ್ಣನ್ ಗಟ್ಟಿ. ನಮ್ಮ ಕೇಬಲ್ ಕಾರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇವಾಗ ಕೇಬಲ್ ಕಾರಲ್ಲಿ ಕೂತಿದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಏನು ಗೊತ್ತಾಗ್ತಿಲ್ಲ. ಕ್ಲೌಡ್ಸ್ ಮಧ್ಯೆ ಹೋದಂಗೆ ಫೀಲ್ ಆಗ್ತಿದೆ. ಇನ್ನೊಂದು ಕೇಬಲ್ ಕಾರ್ ಬಂದಾಗ ಓಕೆ ಅಂದರೆ ಕೇಬಲ್ ಕಾರ್ ಆ ಥರ ಫೀಲ್ ಆಗ್ತದೆ. ಅಬ್ಸಲ್ಯೂಟ್ಲಿ ಝೀರೋ ವಿಸಿಬಿಲಿಟಿ ಅಂದರೆ ಝೀರೋ, ಫುಲ್ ಅಂದರೆ ಕಂಪ್ಲೀಟ್ಲಿ ಫಾಗ್ ಕವರ್ಡ್. ಆ್ಯಂಡ್ ಅವ್ರು ಹೇಳ್ತಿದ್ದಾರೆ ಬಿಸಿಲು ಇರೋ ಟೈಮಲ್ಲಿ ಬಂದರೆ ನಮಗೆ ಫುಲ್ ವ್ಯೂ ಎಲ್ಲ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓ ಸಡನ್ ಆಗಿ ವ್ಯೂ ಬಂತು ಇವಾಗ. ಕ್ಲೌಡ್ಸ್ ಮಧ್ಯ ನಾವು ಅಲ್ಲ ನಮ್ಮ ಮಧ್ಯ ಕ್ಲೌಡ್ಸ್.
wow. Good. Hey lady. Beautiful lady. Damn. ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಆಗಿತ್ತು. ಎಂಥದ್ದು ಕಾಣಿಸ್ತಾ ಇರಲಿಲ್ಲ. ಬಟ್ ನನಗೆ ಹೈಟ್ ಫೋಬಿಯಾ ಇದೆ. ಸೊ ಹಾಗಾಗಿ ಒಳ್ಳೇದಾಯಿತು ಅಂದ್ಕೊಂಡೆ. ಒಂಥರದಲ್ಲಿ ಎಲ್ಲರೂ ನಮ್ಮನ್ನು ನೋಡಿ ಸ್ಮೈಲ್ ಮಾಡ್ತಿದ್ದಾರೆ, ಇವರೇನು ಹಿಂಗಿದ್ದಾರೆ ಅಂತ. ಸನ್ನಿ ಟೈಮಲ್ಲಿ ಈ ಥರ ವ್ಯೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಇವಾಗ ಅಲ್ಲಿಗೆ ಹೋಗ್ತಾ ಇರೋದು. ಇಟ್ಸ್ ನಾಟ್ ಕಾಲ್ಡ್ ಅಟ್ ಆಲ್. ಬುದ್ಧ ಟೆಂಪಲ್. ಓಕೆ ಓಕೆ ಆಲ್ ರೈಟ್. ಟೆಂಪಲ್ ಅಂತೆ ಇದು. ತುಂಬ ಚೆನ್ನಾಗಿದೆ. ಲುಕ್ ಅಟ್ ದ ವ್ಯೂ. ಮತ್ತೆ ಬಿಸಿಲು ಬಂದು ನೋಡು. ಆ್ಯಂಡ್ ಸನ್ಗ್ಲಾಸ್ ಯಾಕಂದರೆ ಸನ್ನಿಗೆಲ್ಲ ವಿಂಡಿಗೆ ಕಣ್ಣು ಬಿಡೋಕ್ಕಾಗ್ತಿಲ್ಲ ನನಗೆ. ಅದಕ್ಕೆ ವಿಂಡಿಗೆ ನಾನು ವಿಂಡ್ ಗ್ಲಾಸ್ ಇಲ್ಲ ಸನ್ಗ್ಲಾಸ್. ಇಷ್ಟು ಬ್ಯೂಟಿಫುಲ್. Oh my god. I don't know if my camera is making justice to this beauty, but it's amazing. ಅಂದರೆ amazing. Priya, how's it? ಸಕ್ಕತ್ತಾಗಿದೆಯಲ್ಲ? ವಾವ್. ಈ ಥರನೇ ಫುಲ್ ವ್ಯೂಸ್ ಅಂದರೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಈ ಥರನೇ ವ್ಯೂಸ್ ಇದೆ. ಲುಕ್ ಅಟ್ ದಟ್ ಬೇಬಿ. ಬೇಬಿಗೆ ಆಗುತ್ತೆ ಅಂದರೆ ನನಗಾಗಲ್ಲ ಅಲ್ವಾ? ಓಹೋ ನನಗಾಗಲ್ಲ. ಓ ಮೈ ಗಾಡ್. ಜಾಕೆಟ್ ಹಾಕೊಂಡ್ಬಿಟ್ಟಿದ್ದೀನಿ. ಲಿಟಲಿ ಪ್ರಿಯಾ ಇಸ್ ಅ ಸರ್ವೈವರ್. ಅವಳು ಒಂದು ಜಾಕೆಟ್ ಒಂದು ಸ್ವೆಟರ್ ತಂದಿದ್ಲು. ಜಾಕೆಟ್ ನಾನೀಗ ಹಾಕ್ಕೊಂಡೆ. ಇಲ್ಲೆಲ್ಲ ಇದೇ ಥರನೇ ಸ್ಟೆಪ್ಸ್ ಹಿಂಗೆ ಹತ್ಕೊಂಡು ಹೋಗೋದು ಫುಲ್ ಉದ್ದಕ್ಕೂ ಇದೇ ಥರ ಸ್ಟ್ಯಾಚ್ಯೂಸ್, ಆಮೇಲೆ ಟೆಂಪಲ್ಸ್. ಅಮೇಝಿಂಗ್ ಆಗಿದೆ. ನನಗನ್ನಿಸ್ತು ಒಂಥರದಲ್ಲಿ ಬಿಸಿಲಲ್ಲಿ ಅಥವಾ ಸಮ್ಮರಲ್ಲಿ ನೋಡೋದಕ್ಕಿಂತ ಹೀಗೆ ಒಂಥರ ಸಖತ್ ಮಜವಾಗಿದೆ ಅಂತ. ಅಥವಾ ಆಗಲೂ ಬೇರೆ ಥರ ಇರ್ಬೋದು ವ್ಯೂಸ್ ಎಲ್ಲ. ಬಟ್ ಈಗ ಫುಲ್ ಫಾಗ್, ಫುಲ್ ಚಳಿ, ಫುಲ್ ವಿಂಡ್, ಅದ್ರ ಮಧ್ಯೆ ಈ ಥರ ಟೆಂಪಲ್ಸ್ ನೋಡೋದು ತುಂಬಾ ಸಖತ್ತಾಗಿದೆ ಮಾತ್ರ ಫೀಲಿಂಗ್. Yes, I'm so glad I made it to here, but I miss wearing my winter wears. ಅದನ್ನ ಇವಾಗ ನಾನು ಮಾತಾಡ್ಕೊತಿದ್ವಿ ವಿಂಟರ್ ವೇರ್ ಹಾಕೊಂಡಿದ್ದೆ ಸಖತ್ತಾಗಿರ್ತಿತ್ತು ಅಂತ. ಬಟ್ ಇದು ಒಂಥರ ನಮಗೆ ಮಜವಾಗಿದೆ. ವಿ ಹ್ಯಾವಿಂಗ್ ಗುಡ್ ಟೈಮ್. ನಮಗೆ ಬೈ ವಾಕ್ ಹೋಗ್ಬೋದು. ಐ ಥಿಂಕ್ 1 hour ಆಗುತ್ತಂತೆ ಇಲ್ಲಿಂದ. ತುಂಬ ದೂರ ನಡ್ಕೊಂಡು ಹೋಗಬೇಕು. ಇದೇ ಥರ ಟೆಂಪಲ್ಸ್ ಆಮೇಲೆ ಫುಲ್ಲು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕಂತೆ. 45 minutes to 1 hour ಬೇಕು ಅಂತ ಹೇಳ್ತಿದ್ದಾರೆ. ಅದರ್ವೈಸ್ ಯು ಹ್ಯಾವ್ ಎನ್ ಆಪ್ಷನ್ ಟು ಟೇಕ್ ಅ ಟ್ರೈನ್ ಫ್ರಮ್ ಹಿಯರ್ ಆ್ಯಂಡ್ ಗೋ ಟು ದ ಫ್ಯಾನ್ಸಿ ಪ್ಯಾನ್ ಸ್ಪಾಟ್. ಅದು 1 minute ಟ್ರೈನ್ ಅಷ್ಟಂತೆ. ನಾವು ಅಂದ್ಕೊಂಡ್ವಿ ಓಕೆ ಅಷ್ಟದು 1 hour ಎಲ್ಲ ನಡೆಯೋದು ಬೇಡ, ಟ್ರೈನಲ್ಲಿ ಹೋಗೋಣ ಅಂತ. ಟಿಕೆಟ್ ತೊಗೊಬೇಕು. ಟಿಕೆಟ್ ತೊಗೊಂಡು ಈ ಥರ ಕ್ಯೂ ಅಲ್ಲಿ ಹೋಗ್ಬೇಕು. ನಾವು ಹಿಂಗೆ ಕ್ಯೂ ಅಲ್ಲಿ ನಿಂತಿರಬೇಕು. ಆಮೇಲೆ ಟ್ರೈನಲ್ಲಿ ಹೋಗ್ತೀವಿ. ಸೊ ಇಟ್ಸ್ ಫಾನ್. ಬಂದ್ವಿ. ಈಗ ಮೇಲ್ಗಡೆ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಅವಸ್ಥೆ ನೆಕ್ಸ್ಟ್ ಲೆವೆಲ್. ಪಂಚರ್. ಮಾತಾಡೋಕ್ಕೂ ಆಗ್ತಾಯಿಲ್ಲ, ನಿಲ್ಲೋಕ್ಕೂ ಆಗ್ತಾಯಿಲ್ಲ. ಪಾಪ ಫ್ಯಾನ್ಸಿ ಪ್ಯಾನಲ್ ಇದು, ಡೇಂಜರ್ ಪ್ಯಾನ್ ಅಂತ ಹಾಕಬೇಕು. ನಾನು ಜಾಕೆಟ್, ಅವಳು ಸ್ವೆಟರ್ ಹಾಕ್ಕೊಂಬಿಟ್ಲು. ಈಸಿ. ಫುಲ್ ಹೈ ಸ್ಪೀಡ್ ವಿಂಡ್ ಇದೆ. ಇದು ವ್ಯೂ ಆಯಿತಾ ಆ್ಯಕ್ಚುಲಿ. ಬ್ಯಾಕ್ಗ್ರೌಂಡಲ್ಲಿ ಫುಲ್ ವ್ಯೂ ಅಂದರೆ ಏನೂ ಕಾಣಿಸ್ತಾ ಇಲ್ಲ. ಸ್ವಲ್ಪ ಹಿಂದೆ ನಮಗೆ ಕಾಣಿಸ್ದು ಬೆಟ್ಟ ಗುಡ್ಡ ಅಂಥದ್ದೆಲ್ಲ. ಮಾತಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ಲೈಕ್ ಝೀರೋ ವಿಸಿಬಿಲಿಟಿ. ಫ್ಯಾನ್ಸಿ ಪ್ಯಾನ್ ಅಂತ ಇದೆ. ಇಷ್ಟು ಹೈಟಲ್ಲಿದೆ. 3143 meters ಗ್ರೌಂಡ್ ಲೆವೆಲಿಂದ ಹೈಟಲ್ಲಿರೋದು ಈ ಜಾಗ, ನಾವು ನಿಂತಿರೋ ಜಾಗ. ಆ್ಯಂಡ್ ಫಾಗ್ ಅಷ್ಟೇ, ಎಂಥದ್ದು ಕಾಣಿಸಲ್ಲ. ಏನು ಹೇಳೋದು ನಂಗೆ ಗೊತ್ತಿಲ್ಲ. ಫುಲ್ ವ್ಯೂ, ಒಟ್ರಾಸು ವ್ಯೂ ಅಷ್ಟೇ. ಒಟ್ರಾಸು ವ್ಯೂ. ರಿಯಲ್ ಆಗಿ ನೋಡೋದಕ್ಕೆ ನೆಕ್ಸ್ಟ್ ಲೆವೆಲ್ ವೈಬ್ ಕೊಡ್ತಾ ಇದೆ. ಒಳಗಡೆ ಎಲ್ಲ ವಿಂಡ್, ಗಾಳಿ ಫುಲ್ ಹೋಗಿ ಹೆಡೇಕ್ ಸ್ಟಾರ್ಟ್ ಆಗಿಬಿಡ್ತು. ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ. ಓ ಮೈ ಗಾಡ್. ಪ್ರಿಯಾ ಕಮ್, ವಾಟ್ಸ್ ಯುವರ್ ಫೀಲಿಂಗ್? ಆಗ್ತಿಲ್ಲ, ಅಷ್ಟು ಕೋಲ್ಡು. ಅಬ್ಬಬ್ಬಾ, ಡೈರೆಕ್ಟ್ ಆಗಿ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ವೆದರ್ ಇರುತ್ತೆ ಅಂತ. ತುಂಬ ಚೆನ್ನಾಗಿದೆ ಅದು. ಈ ಥರಕ್ಕೆ ನಾವು ಪ್ರಿಪೇರ್ ಆಗಿಲ್ಲ ಆ್ಯಕ್ಚುಲಿ. ಬಟ್ ಥ್ಯಾಂಕ್ಫುಲಿ ಶಿ ಹ್ಯಾಡ್ 2 jackets, 1 sweater, 1 jacket. ಇದಕ್ಕೆ ಬಚಾವ್. ಇಲ್ಲ ಅಂದರೆ ಇಲ್ಲಿ ಕೆಳಗಡೆಯಿಂದ ಗಾಳಿ ಹೋಗಿ ನಮಗೆ ನಮ್ಮ ಆಗ್ತಾ ಇದೆ. ಸಖತ್ತಾಗಿದೆ. ರಿಯಲಿ ವರ್ತ್ ಕಮ್ಮಿಂಗ್. ಇದೆ ಇವಳು ಕ್ಯೂಟಿ ಪಾಯ ಅಂದರೆ ಕ್ಯೂಟಿ ಪಾಯ, ಅಷ್ಟು ಕ್ಯೂಟ್ ಆಗಿದೆ.
ಅವಳು ಜಾಕೆಟ್ ಹಾಕ್ಕೊಟ್ರೆ ಕ್ಯಾಪ್ ಹಾಕ್ಕೊಟ್ರೆ ಜಾಕೆಟ್ ಬಿಚ್ಚಿ ಅಂತಂದ್ಬಿಟ್ಟು ಜೋರಾಗಿ ಹೇಳ್ತಿದ್ದೆ ಜಾಕೆಟ್ ಬೇಡ ಸ್ವೆಟರ್ ಬೇಡ ಅಂತಂದ್ಬಿಟ್ಟು ಶಿ ಈಸ್ ವಿತೌಟ್ ದ ಸ್ವೆಟರ್ ವಿತೌಟ್ ದ ಜಾಕೆಟ್. ಯೋ ಹಿಂಗಾದ್ರೂ ಇದೊಳಗೆ ಗೊತ್ತಿಲ್ಲ. ಸೊ ಐ ಸ್ಪೋಕ್ ಟು ಹರ್. ಅವಳು ನನ್ನ ಗಾಗಲ್ಸ್ ಇಷ್ಟ ಆಯ್ತು ಅವಳಿಗೆ ಬೇಕು ಅಂತ ಹೇಳ್ತಾ ಇದ್ದಳೆ. ಅವಳಿಗೆ ಶೆಕೆ ಆಗ್ತಾ ಇದೆ ಅಂತೆ. ಶಿ ಇಸ್ ಫೀಲಿಂಗ್ ಹಾಟ್ ನಾಟ್ ಕೋಲ್ಡ್. ಬಿಚ್ಚಿ ಅಂತ ಹತ್ಬಿಟ್ಟು ತೆಗ್ಸ್ಬಿಟ್ಟಿದ್ದಾಳೆ. You're so cute, baby. What's your name? Ditya. डी क्या तो डी तारा नाम सुन. डी. और ये मेरा nails. मेहंदी में रखी थी मेहंदी. मीना मीना. आपको अच्छा लगा ये? Yes. आपको भी चाहिए? आप आओ हमारे साथ चलो. चलो. No. क्यों? मम्मा पापा. ಹಿಂಗೆ ಇಳ್ಕೊಂಡು ಹೋಗ್ಬೇಕು ನಮಗೆ. ಒಂದು ಸ್ಟೆಪ್ ಮಿಸ್ ಆದರೆ ಡೈರೆಕ್ಟ್ ಕೆಳಗಡೆ. ಟ್ರೈನ್ ಏನು ಬೇಡ. ವಿದೌಟ್ ದ ಟ್ರೈನ್ ವಿದೌಟ್ ಟಿಕೆಟ್ ನಾನು ಡೈರೆಕ್ಟಾಗಿ ಹೋಗ್ಬಿಡ್ಬೋದು ಕೆಳಗಡೆಗೆ. ಓ ದೇವ ಎಂಥ ಚಳಿ. ನಾನು ಕಾಶ್ಮೀರ ಹೋದಾಗಲೂ ಇಷ್ಟು ಚಳಿ ಫೀಲ್ ಆಗಿಲ್ಲ ಅಂತ ನಂಗೆ ಅನಿಸುತ್ತೆ. ಬಟ್ ಚಿಕ್ಕ ಚಿಕ್ಕ ಮಕ್ಕಳು ಏಜ್ ಆದವರು ಎಲ್ಲರೂ ಇದ್ದಾರೆ. ನೋಡಿದ್ರೆ ನಿಜವಾಗ್ಲೂ ಇನ್ಸ್ಪೈರಿಂಗ್ ಅಂತ ಅನಿಸುತ್ತೆ ನನಗೆ. ಸೊ ಇವಾಗ ಬಂದು ಇಲ್ಲಿ ಕೆಫೆ ಇದೆ ಕೆಳಗಡೆನೆ. ಹೋಗೋಣ ಅಂತ ಏನಾದರೂ ಬಿಸಿಯಾಗಿ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀವಿ. ಅಮ್ಮ ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ನನ್ನ ಮೆಮರಿನಲ್ಲಿ ತುಂಬ ಗ್ರೀನಿಶ್ ಆಗಿ ಉಳಿಯೋಂಥ ಒಂದು ಜಾಗ ಅಂತ ನಾನು ಅಂದ್ಕೊತೀನಿ. ಸೊ ಬ್ಯೂಟಿಫುಲ್. ಥ್ಯಾಂಕ್ ಗಾಡ್ ವಿ ಮೇಡ್ ಇಟ್ ಹ್ಯೂರ್. ಆ್ಯಂಡ್ ಹಾಟ್ ಬಾವ್ರೇಜ್ ಏನಾದರೂ ತೊಗೊಳ್ಳೋಣ. 1 ಗಂಟೆ ಆಗಿದೆ ಆ್ಯಕ್ಚುಲಿ. ಲಂಚ್ ಏನು ಮಾಡೋದೋ ಗೊತ್ತಿಲ್ಲ ಸದ್ಯಕ್ಕೆ. ಒಂದು ಕ್ಯಾಪಚಿನೋ ಮತ್ತು ಒಂದು ಚಾಕ್ಲೇಟ್ ಕ್ರೊಸಾನ್ ತೊಗೊಂಡಿದ್ದೀವಿ. ಕ್ರೊಸಾನ್ ತೊಗೊಂಡಿದ್ದೀವಿ. ಈಗ ಸದ್ಯಕ್ಕೆ ಕೆಳಗಡೆ ಹೋಗಿ ಆಮೇಲೆ ನೋಡೋಣ. ನನ್ನ ರಾಗಿ ಚಿಪ್ಸು ಅಪ್ಪ ಇದ್ರ ಮಧ್ಯೆ ಬೇರೆ ಏನಿಲ್ಲ. ನಾವು ಅಲ್ಲಿಂದೇ ತೊಗೊಂಡು ಬಂದಿದ್ದು ಅದು ಮತ್ತು ಇದು ಲಂಚ್ಗೆ. ಆ್ಯಂಡ್ ಆರ್ ವಿ ಏನೂ ಕಾಣಿಸಲ್ಲ. ಅಲ್ಲಿ ಬುದ್ಧ ಇದೆ ಆ್ಯಕ್ಚುಲಿ ಆಯಿತಾ. ಅಲ್ಲಿ ಇಫ್ ಯು ಕ್ಯಾನ್ ಸಿ ಸ್ವಲ್ಪ ಕಾಣಿಸ್ತದೆ. ಸ್ವಲ್ಪ ಹಿಂದೆ ಫುಲ್ ಕಾಣಿಸ್ತು. ಈಗ ಮತ್ತೆ ಕವರ್ ಆಗೋಯ್ತು. ಸೊ ಕೆಫೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ವೈಬಿಂಗ್ ಟ್ರೈನಲ್ಲಿ ಅಲ್ಲಿಂದ ಬಂದ್ವಿ ಇಲ್ಲಿವರೆಗೂ. ಕೆಳಗಡೆ ಬಂದ್ವಿ. ಈಗ ಆ್ಯಕ್ಚುಲಿ ಇದು ಹೇಗೆ ಅಂತಂದರೆ ಫ್ಯಾನ್ಸಿ ಪ್ಯಾನ್ ಅಂತಂದರೆ ಯಾವ ಥರ ಅಂದರೆ ಕೆಳಗಡೆಯಿಂದನೇ ಇದೇ ಥರ ಫುಲ್ ಸ್ಟ್ರಕ್ಚರ್ಸ್ ಆಯಿತಾ. ಕೆಳಗಿಂದ ನಾವು ಸ್ಟೆಪ್ಸ್ ಹತ್ಕೊಂಡು ಬಂದ್ವಿ ಅಲ್ಲಿ ಹೋಗ್ಬೇಕಾದ್ರೆ ತೋರಿಸಿದ್ನಲ್ಲ ಆ ಥರ ಲಾಸ್ಟ್ವರೆಗೂ ಹೀಗೇ ಇದೇ ಥರನೇ ಸ್ಟೆಪ್ ಅದೇ ಥರ ಹೋಗ್ತಾ ಮೇಲ್ಗಡೆ ಲಾಸ್ಟಲ್ಲಿ ನಾವು ವ್ಯೂ ಏನು ನೋಡ್ತೀವಿ ಅದು ಫೈನಲ್ ಡೆಸ್ಟಿನೇಷನ್. ಸೊ ಕಂಪ್ಲೀಟ್ಲಿ ಇದೇ ಥರ ಸ್ಟ್ರಕ್ಚರ್ಸ್ ಇರುತ್ತೆ. ಆ್ಯಂಡ್ ಕ್ಲೈಮೇಟ್ ಬಗ್ಗೆ ಏನು ಹೇಳೋದು ಇಂಥ ಇಲ್ಲ. ಆ್ಯಂಡ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ನಾನು ಐಮ್ ಗೋಣ ಹ್ಯಾವ್ ಐಸ್ ಕ್ರೀಮ್. ಇಷ್ಟು ಫ್ರೀಸಿಂಗ್ ಕೋಲ್ಡಲ್ಲಿ ಐಸ್ ಕ್ರೀಮ್ ತಿಂದರೆ ಹೇಗಿರುತ್ತೆ ಐ ವಾಂಟ್ ಟು ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಈ ಒಂದು ಫ್ರೀಸಿಂಗ್ ಕೋಲ್ಡ್. ಆ್ಯಂಡ್ ನಾನೊಂದು ಐಸ್ ಕ್ಯಾಂಡಿ ತೊಗೊಂಡೆ, ಬನಾನಾ ಫ್ಲೇವರ್ ಅಂತ. ಇದು ನನಗೆ ಬಾಯ್ಬಿಟ್ಟು ಮಾತಾಡೋಕ್ಕೂ ಕೂಡ ಆಗ್ತಿಲ್ಲ. ಇದೆಲ್ಲ ಬೇಕಾ ಅಂತಂದರೆ ಅಫ್ಕೋರ್ಸ್ ಬೇಕು. ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಮ್ಮ. ಇದೆಲ್ಲ ಇಲ್ಲ ಅಂದರೆ ಹೆಂಗೆ ಅಲ್ವಾ? ದೇವರೇ. ಬನಾನಾ ಫ್ಲೇವರ್ ಇದು ತುಂಬ ಚೆನ್ನಾಗಿದೆ. ಟೂ ಗುಡ್. ಮೇಕಿಂಗ್ ಮೆಮರೀಸ್ ಟು ದ ಫುಲ್ಲೆಸ್ಟ್. ಈಗ ನಾನು ಫುಲ್ ಕವರ್ ಮಾಡ್ಕೊಂಡ್ಬಿಟ್ಟೆ, ಯಾಕಂದರೆ ಸಿಕ್ಕಾಬಟ್ಟೆ ನಂಗೆ ಹೆಡೇಕ್ ಆಗ್ತಾ ಇದೆ. ಲೆಫ್ಟ್ ಸೈಡಲ್ಲಿ ಇಟ್ಸ್ ಲೈಕ್ ಸ್ಪಿನ್ನಿಂಗ್. ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಹೆಡೇಕ್ ಆಗ್ತಾಯಿದೆ, ಅಷ್ಟು ಚಳಿ ಆಗ್ತಾಯಿದೆ. ಆ್ಯಂಡ್ ಅದಕ್ಕೆ ಇದು ಕಿವಿ ಕವರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ನಮ್ಮ ಲಿಲಿಪುಟ್ ಇಲ್ಲೇ ಇದ್ದಾರೆ. ಹಾಯ್, ಡಿಡ್ ಯು ಮಿಸ್ ಮೀ? ಮಿಸ್ ಅಸ್? ಡಿಡ್ ಯು ಮಿಸ್ ಅಸ್? Did you miss us? Miss us? Miss, did you miss when we were there? You were here alone. Did you miss me or her or us? Yeah. ಅರ್ಥ ಆಗ್ತಾ ಇಲ್ಲ. But we missed you. She was still, yeah? Yeah. You didn't come along with us, right? So we missed you. Yeah. You translate ಮಾಡು. ಆ್ಯಂಡ್ ಇವ್ರಿಗೆ ನಾವು ನಮ್ಮ ಏನಿದು ರಾಗಿ ಬೈಟ್ಸ್ ತಂದಿದ್ದೀವಿ ನಮ್ಮೂರಿಂದ. ಶಿ ಇಸ್ ಹ್ಯಾವಿಂಗ್. ಹೌಸ್ ದ ಟೇಸ್ಟ್? ಡು ಯು ಲೈಕ್ ಇಟ್? Yeah, I like it. You like it? Yeah, because a little bit spicy. Yeah, good. ನಾವು ಅದನ್ನು ಅವ್ರಿಗೆ ಕೊಟ್ವಿ. ಯು ವೆಲ್ಕಮ್. ಅವ್ರಿಗೆ ಕೊಟ್ವಿ ನಮ್ಮದು ಫುಡ್ಡು ಟ್ರೈ ಮಾಡಿ ಅಂತ ಅಂದ್ಬಿಟ್ಟು.
Yes. ಟ್ರಾನ್ಸ್ಲೇಟರ್ ಹಾಕ್ಬಿಟ್ಟು ವಿ ಮಿಸ್ಡ್ ಯು ಅಂತ ಹೇಳ್ತಾ ಇದೀವಿ. ಶಿ ಸೆಡ್ ಎಸ್ 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 ಅಂತ. ಶಿ ಇಸ್ ಆರ್ ಲಿಲಿಪುಟ್. ಕ್ಯೂಟ್ ಆಗಿದ್ದಾರಲ್ವಾ? ಐ ಹ್ಯಾವ್ ಎನ್ ಯೂಟ್ಯೂಬ್ ಚಾನಲ್. ಯಾ, ಸೊ ಹಾಯ್ ಅಂತ. Bye. ಹಾಯ್ ಅಂತಂದ್ರೆ ಬಾಯ್. ಓಕೆ, ಶೀಸ್ ಗಾಟ್ ದ ಬಿಸಿ ಬಿಸಿ ಕಾರ್ನ್. ಬಿಸಿ ಬಿಸಿ ಇದೆಯಾ? ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ, ತಿಂತಾ ಇದೆ. ಹೋಗಬೇಕಾದ್ರೆ ಏನು ಚಳಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ವಿಂಡ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅದು ಡಬಲ್ ದ ಟ್ರಿಪಲ್ ದ ಟೈಮ್ಸ್ ಇವಾಗಿದೆ ಅಂತ ಹೇಳ್ಬೋದು. ಮತ್ತು ಪ್ಯೂರ್ಲಿ ನಂಗೆ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಚಳಿ ಆಗ್ತಾಯಿದೆ ನನಗೆ. ಫುಲ್ಲು ಕಿವಿ ಎಲ್ಲ ಕವರ್ ಮಾಡಿಕೊಂಡ್ರು ಕೂಡ ಆಗ್ತಾಯಿಲ್ಲ. ಐ ಫೀಲಿಂಗ್ ನಾನು ಕುಲ್ಲು ಮನಾಲಿಲ್ಲ ಅಥವಾ ಕಾಶ್ಮೀರ, ಸ್ವಿಟ್ಜರ್ಲ್ಯಾಂಡ ಎಲ್ಲೋ ಬಂದುಬಿಟ್ಟಿದ್ದೀನಿ ಅಂತ, ಅಷ್ಟು ಚಳಿ. ಆಮೇಲೆ ಕಾರ್ನ್ ಸಿಕ್ತು, ಫೋನ್ ತೊಗೊಂಡ್ವಿ, ಸ್ವಲ್ಪ ಬಿಸಿ ಆಗ್ಬೋದು ಅಂತ. ಇವಾಗ ನಾವು ಗೋಯಿಂಗ್ ಬ್ಯಾಕ್ ಫ್ರಮ್ ಹಿಯರ್. ಐ ಮಿಸ್ ದಿಸ್ ಪ್ಲೇಸ್ ಆ್ಯಂಡ್ ಐ ಆಮ್ ಸೋ ಇನ್ ಲವ್ ವಿತ್ ದಿಸ್ ಪ್ಲೇಸ್ ಆ್ಯಂಡ್ ಬಾಯ್, ಸಿ ಯು, ಟಾಟಾ. ಈ ಒಂದು ಕೇಬಲ್ ಕಾರ್ ಬಂದು ವರ್ಲ್ಡ್ಸ್ ಲಾಂಗೆಸ್ಟ್ ನಾನ್ ಸ್ಟಾಪ್ ಕೇಬಲ್ ಕಾರ್, 3 rope ಕೇಬಲ್ ಕಾರ್ ಆ್ಯಕ್ಚುಲಿ, ಆ್ಯಂಡ್ 6.3 kilometer ಡಿಸ್ಟೆನ್ಸ್ ಲಾಂಗ್ ಇದೆ. ಆ್ಯಂಡ್ ಇಟ್ ಟೇಕ್ಸ್ ಅಬೌಟ್ 15 minutes ಟು ರೀಚ್ ಫ್ರಮ್ ದ ಸಾಪಾ ಸಿಟಿ ಟು ದ ಫ್ಯಾನ್ಸಿ ಪ್ಯಾನ್. ಎಸ್, ನೋಡ್ತಿದ್ದಂಗೆ ಫುಲ್ ಫಾಗ್ ಫಾರೆಸ್ಟ್ನ ಫುಲ್ ಕವರ್ ಮಾಡ್ತಾ ಇದೆ. ಈಗ ನೋಡಿ, ಸ್ವಲ್ಪ ಹಿಂದೆ ನೋಡಿದ್ದೇನು, ಈಗೇಂತ ಇಲ್ಲ, ಸೇಮ್ ಜಾಗ, ಬಟ್ ಎಂಥದ್ದು ಕಾಣಿಸ್ತಲ್ಲ. ಕ್ರೇಜಿ, ಸ್ವರ್ಗ ಕಂಡಂಗೆ ಆಗ್ತಾ ಇದೆ ನನಗಂತೂ. ನಿಮಗೆ ನೋಡಿ, ನಾನು ಫ್ರೀಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ವಿಯತ್ನಾಂ. ಸಾಪಾ ವಿಲೇಜ್ ಕೆಳಗಡೆ ಬಂದ್ವಿ. ಇದು ಸಾಪಾ ಸಿಟಿ. ಇಲ್ಲಿ ಹೆಂಗಿದೆ ಕ್ಲೈಮೇಟ್ ನೋಡಿ, ಫುಲ್ ಮಳೆ ಬರ್ತಾ ಇದೆ, ಫುಲ್ ಫಾಗಿ. 2:46. 3 ಗಂಟೆ ಕರೆಕ್ಟ್, 3 o'clock ಆಗಿದೆ. ಹೇಗಿದೆ ಇದು? 6 ಗಂಟೆ ಆಯಿತು ಅನ್ನೋ ಥರ ಇದೆ. ಈ ಸಿಟಿ 5 o'clock ಕ್ಲೋಸ್, 6 o'clock ಕ್ಲೋಸ್ ಅಂತೆ. ಯಪ್ಪ ದೇವ್ರೇ.